ಉಪನಗರ ರೈಲ್ವೆ ಯೋಜನೆಗೆ ರೈಲ್ವೆ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮೆಜೆಸ್ಟಿಕ್ನಿಂದ ಏರ್ಪೋರ್ಟ್ ವರೆಗಿನ ಒಟ್ಟು 41.4 ಕಿಲೋಮೀಟರ್ ವರೆಗಿನ ಸಬರ್ಬನ್ ರೈಲು ಯೋಜನೆ ಇದಾಗಿದೆ. ಮೊದಲ ಹಂತದಲ್ಲಿ 8.5 ಕಿಲೋಮೀಟರ್ ಮಾರ್ಗಕ್ಕೆ ಕೇಂದ್ರ ಒಪ್ಪಿಗೆ ನೀಡಿದೆ. ದೇವನಹಳ್ಳಿಯಿಂದ ಏರ್ಪೋರ್ಟ್ಗೆ 8.5 ಕಿಲೋಮೀಟರ್ ಮಾರ್ಗಕ್ಕೆ ಅನುಮೋದನೆ ದೊರಕಿದೆ. 4,100 ಕೋಟಿ ವೆಚ್ಚದಲ್ಲಿ ರೈಲು ಮಾರ್ಗ ಕಾಮಗಾರಿ ನಡೆಯಲಿದೆ. 5.5 ಕಿಲೋಮೀಟರ್ ನೆಲಮಟ್ಟದಲ್ಲಿ ರೈಲು ಮಾರ್ಗ ನಿರ್ಮಾಣವಾಗಲಿದ್ದು, ವಿಮಾನ ನಿಲ್ದಾಣದ ಒಳಗೆ 3.5 ಕಿಲೋಮೀಟರ್ ಸುರಂಗ ಮಾರ್ಗ ನಿರ್ಮಿಸಲಾಗುತ್ತೆ. 8.5 ಕಿಲೋಮೀಟರ್ನಲ್ಲಿ ಒಟ್ಟು 4 ರೈಲು ನಿಲ್ದಾಣಗಳು ತಲೆ ಎತ್ತಲಿವೆ. ಬಿಕೆಹಳ್ಳಿ, ಕೆಐಎಡಿಬಿ, ಏರೋಸ್ಪೇಸ್ ಪಾರ್ಕ್, ಏರ್ಪೋರ್ಟ್ ಸಿಟಿ ಹಾಗೂ ಏರ್ಪೋರ್ಟ್ ಟರ್ಮಿನಲ್ನಲ್ಲಿ ನಿಲ್ದಾಣಗಳು ನಿರ್ಮಾಣ ಆಗಲಿದೆ. ವಿಮಾನ ನಿಲ್ದಾಣದ ಟರ್ಮಿನಲ್ 1 ಮತ್ತು 2ಕ್ಕೆ ಸಂಪರ್ಕ ರೈಲು ಕಲ್ಪಿಸಲಿದೆ. ಇನ್ನು ಬಿಕೆಹಳ್ಳಿ, ಕೆಐಎಡಿಬಿ, ಏರೋಸ್ಪೇಸ್ ಪಾರ್ಕ್ ಬಳಿ ಸುರಂಗ ಮಾರ್ಗ ತಲೆ ಎತ್ತಲಿದೆ. 2030ರ ವೇಳೆಗೆ ಈ ಕಾಮಗಾರಿ ಮುಗಿಸುವ ಗುರಿ ಹಾಕಿಕೊಳ್ಳಲಾಗಿದೆ. ಸಂಸದ ತೇಜಸ್ವಿ ಸೂರ್ಯ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5ನಲ್ಲಿ ಪಿಯು ವಿದ್ಯಾರ್ಥಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಬಂಧನವಾಗಿದೆ. ಆರ್ಟಿ ನಗರ ಠಾಣೆ ಕಾನ್ಸ್ಟೇಬಲ್ ಯಮುನಾ ನಾಯಕ್ ಬಂಧಿತ ಆರೋಪಿ. ಫ್ರೀಡಂ ಪಾರ್ಕ್ನಲ್ಲಿ ಕರ್ತವ್ಯಕ್ಕೆ ನಿಯೋಜನೆಯಾಗಿದ್ದ ಯಮುನಾ ನಾಯಕ್ ಪ್ರಥಮ ಪಿಯು ವಿದ್ಯಾರ್ಥಿಗೆ ಕಿರುಕುಳ ನೀಡಿರೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಉಪ್ಪಾರಪೇಟೆ ಠಾಣೆಗೆ ಸಂತ್ರಸ್ತ ವಿದ್ಯಾರ್ಥಿ ದೂರು ನೀಡಿದ್ದಾನೆ. ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಿಸಿ ಆರೋಪಿಯನ್ನ ಬಂಧಿಸಲಾಗಿದೆ. ಆರೋಪಿ ಪೊಲೀಸ್ ಕಾನ್ಸ್ಟೇಬಲ್ ಶೌಚಾಲಯದ ಬಳಿ ಅನುಚಿತವಾಗಿ ವಿದ್ಯಾರ್ಥಿ ಜೊತೆ ವರ್ತನೆ ಮಾಡಿರುವ ಆರೋಪ ಕೇಳಿಬಂದಿದೆ. ರಾತ್ರಿ ರಸ್ತೆ ಬದಿ ನಿಂತಿದ್ದ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ ಪುಂಡರು ಅರೆಸ್ಟ್ ಆಗಿದ್ದಾರೆ. ಮಡಿವಾಳ ಠಾಣಾ ವ್ಯಾಪ್ತಿಯ ಮಾರುತಿ ನಗರದಲ್ಲಿ ಕೃತ್ಯ ನಡೆದಿದೆ. ಸ್ನೇಹಿತನ ಜೊತೆ ನಿಂತಿದ್ದ ಯುವತಿಗೆ ಪುಂಡರ ಗುಂಪೊಂದು ಟೀಸ್ ಮಾಡಿದ್ದಲ್ಲದೆ ಆಕೆಯ ಸ್ನೇಹಿತನ ಮೇಲೆ ಹಲ್ಲೆ ನಡೆಸಿತ್ತು. ಪ್ರಕರಣಕ್ಕೆ ಸಂಬಂಧಿಸಿ ಮಡಿವಾಳ ಪೊಲೀಸರು ಆರೋಪಿಗಳಾದ ವಿಜಯ್ ಕುಮಾರ್, ಡೇವಿಡ್, ತೇಜಸ್ವಿ, ಮೋಹಿತ್ನನ್ನ ಬಂಧಿಸಿದ್ದಾರೆ.